ಪೊಲೀಸವ್ರು ಎಲ್ರು ಎದುರಿಸ್ತಾರೆ. ಎಲ್ರಿಗೂ ಲಾಠಿ ಚಾರ್ಜ್ ಫುಲ್ಲು ದೊಡ್ಡ ಕತೆ ಹಾಕ್ತೈತೆ. ಎಲ್ಲ ಬೀದಿಗೆ ತಂದ್ಬಿಟ್ಟವನೆ. ಸಖತ್ತಾಗಿದ್ದೀನಿ, ತಿನ್ಕೊಂಡು ತಾಕತ್ತಾಗಿದ್ದೀನಿ, ಲೈಫಲ್ಲಿ ಹ್ಯಾಪಿ ಆಗಿದ್ದೀನಿ, ಜೀವನದಲ್ಲಿ ಜಾಲಿ ಆಗಿದ್ದೀನಿ. ನಮಸ್ಕಾರಗಳು, ನಾನು ನಿಮ್ಮ ಲೋಕೇಶ್ ಮಾತಾಡ್ತಾ ಇದ್ದೀನಿ. ವೀಕೆಂಡ್ ಆಯಿತು, ಏನು ಮಾಡೋದಪ್ಪ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಸಡನ್ನಾಗಿ ಆಫೀಸಿಗೆ ರಜಾ ಹಾಕಿ ಆಗ್ಬಿಟ್ಟೆ ಪಟ್ ಅಂತ ಮೈಸೂರಿಗೆ ಬಂದಿದ್ದೀನಿ. ಮೈಸೂರಿಗೆ ಬಂದಿರೋ ಮೈನ್ ವಿಷಯ ಏನಪ್ಪ ಅಂತಂದರೆ ದಸರಾ ಅಲ್ಲಗುರು. ದಸರಾ ಹಬ್ಬಕ್ಕೆ ತಯಾರಿ ಮಾಡಿರೋ ರೀತಿ ನೋಡೋಕ್ಕೆ ಬಂದೆ. ಎಸ್ಪೆಷಲಿ ಇಲ್ಲಿನ ಲೈಟಿಂಗ್ಸ್ ನೋಡೋದಕ್ಕೆ ಬಂದೆ. ಸೊ ಇಲ್ಲಿನ ಲೈಟಿಂಗ್ಸ್ ನೋಡೋದಕ್ಕಂತಲ್ಲ, ಈ ಸಲ ಸ್ವಲ್ಪನಾದರೂ ತಿಳ್ಕೊಂಡು ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದೆ ಹೋಗ್ತಾ ಮಾತಾಡ್ತಿದ್ದೀನಿ. ಇನ್ನು ನಾನು ಒಬ್ಬನೇ ಬಂದಿಲ್ಲ, ನಮ್ಮ ಗ್ಯಾಂಗ್ ಕೂಡ ಬಂದಿದೆ. ಸೊ ನಮ್ಮ ಗ್ಯಾಂಗೆಲ್ಲ ಅವರೆಲ್ಲ ಟ್ರೈನಲ್ಲಿ ಬಂದರು, ನಾನು ಬಸ್ಸಲ್ಲಿ ಬಂದೆ. ನಾನು ಅವ್ರ ಜೊತೆನೇ ಬರಬೇಕಾಗಿತ್ತು. ಸೊ ಅನ್ಫಾರ್ಚುನೇಟ್ಲಿ ಟ್ರೈನ್ ಮಿಸ್ ಆಯಿತು. ಸೊ ನಾನು ಬಸ್ಸಲ್ಲಿ ಬಂದೆ. ಮನದ ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ, ಸನಿಹ ಬಂದು ತಿಳಿಸು ಬೇಗ, ನಿನಗುಂಟೆ ವಿರಹ ಬೇನೆ, ರೂಪವ ತಾಳಿದ ನೀನೇ ನನ್ನ ಕಲ್ಪನೆ. ಹೂವಿನ ಸಂತೆಗೆ ಬಂದಿರೋ ನಾವು ಎಷ್ಟೋ ಕಷ್ಟ ಪಟ್ಕೊಂಡೆಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಬೈಕಲ್ಲಿ ಕಾರಲ್ಲಿ ಬರೋದಕ್ಕಿಂತ ನಡ್ಕೊಂಡು ಹೋದ್ರೆ ಸೂಪರ್ ಆಗಿದೆ. ನಡ್ಕೊಂಡು ಹೋಗಿದ್ಕೆ ಅಲ್ಲಿ ದೊಡ್ಡ ಜಗಳ ಆಗಿದೆ. ನಿಜನೇ, ತಾನೇ ನೋಡಿಲ್ಲ, ಏನು ಮಾಡಕ್ಕಾಗಲ್ಲ. ಜಾತ್ರೆಗಳು ಅಂದರೆ ಇವರು ಅಂದರೆ ಜಾತ್ರೆಗಳು. ಸರ್ ಏನು ಮಾಡ್ತಾ ಇದ್ದೀರಾ? ನೋಡಿ, ನಾವು ಇವ್ರದ್ದು ನಮ್ದು ವಾದ ವಿವಾದ ನಡೀತಿದೆ. ಏನು ಡಿಬೇಟ್ ನಡೀತಿದೆ. ಏನು ಡಿಬೇಟು? ಆ ಡಿಬೇಟ್ ಏನು ಅಂತ ನೀವು ಕೇಳಿ. ಆಕ್ಚುಲಿ ಎಲ್ಲಿದ್ದೀರಾ ಇವತ್ತು? ಆಕ್ಚುಲಿ ನಾವು ಇಲ್ಲಿ ಶೆಡ್ ಹತ್ರ ಇದ್ದೀವಿ. ಮೈಸೂರು ಹೌಸ್ ರೋಡಲ್ಲಿ ಇದ್ದೀವಿ. ಆಕ್ಚುಲಿ ನೋಡಿ, ಇದು ತುಂಬ ಲೈಟಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹೋಗಿ ನನಗೆ ಮನಸ್ಸು ಆಗ್ತಿಲ್ಲ ಇಲ್ಲಿಂದ. ಬಟ್ ನಮ್ಮ ಸಂಗಡಿಗರಿಗೆಲ್ಲ ಇವ್ರು ತೋರಿಸಿ, ಇವ್ರು ನಮ್ಮ ಸಂಗಡಿಗರು. ಇವ್ರು ಹೊಟ್ಟೆ ತುಂಬ ಹಸ್ತಿದೆ ಅಂತ ಇವ್ರು ಇದು ಮಾಡ್ತಿದ್ದಾರೆ. ಇವ್ರು ಸುಸ್ತಾಗಿದೆ, ಇವರು ಮಲ್ಕೊಂಡೇ ಬಿಟ್ಟಿದ್ದಾರೆ. ಬಟ್ ಇವ್ರ ಜೊತೆ ಅವ್ರು ನೋಡಿ, ಅವರು ಎಲ್ಲೋದ್ರೂ ಫೋಟೋ, ಇವರಂತೂ ಅವರ ಪ್ರೋ. ಸೊ ಇವ್ರನ್ನೆಲ್ಲ ಕರ್ಕೊಂಡು ನಾವು ಟ್ರಿಪ್ಪಿಗೆ ಬಂದಿದ್ದೀವಿ. ಮೈಸೂರಿಗೆ ಬಂದಿದ್ದೀವಿ, ದೇವರಾಜ ಅರಸು ರೋಡಲ್ಲಿ ಇದ್ದೀವಿ. ಸೊ ಇವಾಗ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಬಿಸಿ ಇಡ್ಲಿ ತಿನ್ನೋಕ್ಕೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ, ಬಾಯ್. ಬಟ್ ಒಂದು ಹೋಟೆಲ್ ಕಾಣಿಸ್ತಾ ಇಲ್ಲ. ಮೈಸೂರವ್ರು ಯಾರ್ಯಾರು ಇದ್ದೀರಾ, ಒಂದು ಹೋಟೆಲ್ ರೆಫರ್ ಮಾಡಿ, ಚೆನ್ನಾಗಿರೋದು. ಹೌದು, ಇವಾಗ ನಿಮಗೆ ವಿಡಿಯೋದಲ್ಲಿ ರೆಫರ್ ಮಾಡ್ತಾರೆ. ಆಯ್ತು, ಬನ್ನಿ ಮದುಮಗ. ನಾನು ಆಲ್ರೆಡಿ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಮೈಸೂರಲ್ಲಿ ದಸರಾ ನೋಡೋದಕ್ಕಿಂತ ಲೈಟಿಂಗ್ಸ್ ನೋಡೋದಕ್ಕೆ ಬನ್ನಿ, ಸಖತ್ತಾಗಿರುತ್ತೆ. ಕರೆಕ್ಟಾ? ನಾವು ಆಲ್ಮೋಸ್ಟ್ ಇಲ್ಲ ನಾನು ಲೇಟಾಗಿ ಬಂದರೂ ಆರಾಮಾಗಿ ಬಂದಿದ್ದೀನಿ. ನೀವು ಬಂದ್ಬಿಟ್ಟು ಏನು ಮಾಡಿದ್ರಿ? ಕಸ ತಿನ್ಬಿಡಿ ಹೋಗಿ. ಎಲ್ಲವ್ರೆ ಹಂಗೆ ಹೋಗ್ಬೇಕಾ? ಅಯ್ಯಯ್ಯೋ, ಆ್ಯಕ್ಚುಲಿ ಫುಲ್ ನಮ್ಮ ಗ್ಯಾಂಗ್ ಹುಡುಗ ಹುಡುಗಿರು ಎಲ್ಲ ಬಂದಿದ್ದೀವಿ. ಅಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಕೆಲವರು ಆ ಕಡೆ ಅವರೇ ರೋಡ್ ದಾಟ್ಬಿಟ್ಟವ್ರೆ. ನಾವು ಲಾಗ್ ಮಾಡ್ಕೊಂಡು ಈ ಕಡೆನೇ ಇದ್ದೀವಿ. ನಿಂಬೆಹಳ್ಳಿ ಯಾರೋ ನಿನ್ನ ನಿಂಬೆಹಣ್ಣು ಇದ್ದಂಗೆ ಇದೆಯಾ ನೀನು? ಕರಿಯಪ್ಪಲು ಅಲ್ಟಿ ಕ್ಯಾಮ್ರಾಮನ್ ಅಣ್ಣ, ಸುಮ್ಮನೆ ಆಫ್ ಮಾಡಿ ಊಟ ಮಾಡ್ತೀಯ? ಯಾಕೆ ರೋದನೆ ಕೊಡ್ತಾವ್ರ? ಆ್ಯಕ್ಚುಲಿ ಇವನು ಮಹಾ ಇದಾನಲ್ಲ, ಮಹಾ ತಮ್ಮ ದೊಡ್ಡವನು. ನಿನ್ನ ಹೆಸರೇನಾ? ರವಿಚಂದ್ರ. ಇನ್ನೊಬ್ಬ ಇದ್ದಾನೆ ತಿಪ್ಪು ಅಂತ, ಅವನು ಚಿಕ್ಕವನು, ಕೊನೆಯವನು. ಟೈಮ್ ಆಗಿದೆ, ಊಟದ ಟೈಮೇ ಬಿಡ್ತಾ ಇಲ್ಲ. ಎಲ್ಲಿಗೆ ಹೋಗೋದು? ಆಲ್ರೆಡಿ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗೈತೆ. ನಮ್ಮ ಹುಡುಗಂಗೆ ಹಾಕೊಂಡು ಕೂಡ ಕೊಡ್ತಾ ಇದ್ದೀವಿ. ಮೈಸೂರಾದ್ರೆ ಊಟ ಸಿಗಲ್ಲಮ್ಮ, ಇಲ್ಲಿ ಸಿಗೋ ಊಟಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ನೋಡಿ, ಎಲ್ಲರಿಗೂ ವಾದ ವಿವಾದ ನಡೀತಿದೆ ಊಟದ್ದು.
ಸೊ ಆದರೂ ಈ ಕಗ್ಗತ್ತಲ ರಾತ್ರಿ ನಾವು ಕಗ್ಗತ್ತಲ ರಾತ್ರಿ ಇಲ್ಲ ಕಗ್ಗತ್ತಲ ಇನ್ನು 11 ಗಂಟೆ ಬೆಳಕು. ಕಣಲೇ. ಈ ಬೆಳಕಿನಲ್ಲಿ ಊಟ ಸಿಗದೆ ಹುಡುಕಾಡ್ತಾ ಇದ್ದೀವಿ. ಊಟ ಏನು ಸಿಗುತ್ತೆ ಎಲ್ಲಿ ಸಿಗುತ್ತೆ ನೋಡೋಣ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂತಂದರೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದಸರಾ ಬಗ್ಗೆ ಮಾತಾಡೋದಿದೆ. ನಾನು ದಸರಾ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಿಮ್ಮ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ. ಇವಾಗ ಹೊಟ್ಟೆ ತುಂಬ ಉಣ್ಬೇಕು. ಫಸ್ಟು ನಾವು ಬಂದಿದ್ದು ಆ್ಯಕ್ಚುಲಿ 8 ಗಂಟೆಗೆ. ಇವರೆಲ್ಲ ನನಗಿನ 1 ಅವರ್ ಮುಂಚೆಲೇ ಬಂದಿದ್ರು ಅನ್ಸುತ್ತೆ ಮೇ ಬಿ. ಏನೋ ಗುಂಡನ ಮಾತು ಕೇಳ್ಕೊಂಡು ಸುತ್ತಿದ ಕಡೆನೇ ಸುತ್ತಾ ಇದ್ದೀವಿ. ಹೋಟ್ಲಂತೂ ಸಿಗ್ತಾ ಇಲ್ಲ. ಲೌಡೆ ಅವನು. ಯಾರು ಲೌಡೆ ನೀವು? ಮಹೇಶ. ಸುತ್ತದ ಕಡೆನೇ ಸುತ್ತಿಸ್ತಾನೆ, ಹೋಟ್ಲಂತೂ ಸಿಗ್ತಾ ಇಲ್ಲ. ಒಳ್ಳೆ ಊಟ ಕೊಡಿಸ್ತೀನಿ ಬನ್ನಿ ಇವತ್ತು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನನಗಿದ್ರ ಉತ್ತರ ಸಂತೋಷ. ಸರಿ ಫ್ರೆಂಡ್ಸ್, ಇವಾಗ ಇವರು ನನ್ನ ಹೋಟ್ಲ್ ಕರ್ಕೊಂಡು ಹೋಗ್ತಾರೆ. ಈಗ ನಾನೇ ಅವ್ರ ಹಿಂದೆ ಹೋಗ್ತೀನಿ, ಬನ್ನಿ. ನಮ್ಮ ತಾಯಣಗೆ ಹೋಟ್ಲಂತೂ ಸಿಗ್ತಾ ಇಲ್ಲ. ಪೊಲೀಸವ್ರನ್ನ ಕೇಳಿದ್ರೆ ಆ ಕಡೆ ಕಳಿಸ್ತಾರೆ, ಈ ಕಡೆ ಕಳಿಸ್ತಾರೆ. ಸಾಕಾಗಿ ಹೋಗೈತೆ. A few moments later. ಪಾರು ಅದೊಂದು ಮಾಡು. ಏನಂತ ಕರಿತಿದ್ರಿ ನಿಮ್ಮ ವೈಫ್ಗೆ ನೀವು? ಲಿಲ್ಲಿ ಅಂತ ಕರೀತಾ ಇದೆ ಮೇಡಮ್. ಏಯ್ ಅನ್ನು ಇನ್ನೊಂದ್ಸಲ ಅನ್ನು ಪಾರು. ಅಷ್ಟೇ, ಒಂದೇ ಸಲ. ಚಪ್ಪಾಳೆ ತಟ್ಟಕ್ಕೆ ಬೇಡವಾ? ಬೇಡ. 1 minute later. ನಾವೆಲ್ಲೂ ರೂಮ್ ಮಾಡಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದೀವಿ. ಅಲ್ಲಿ ಇಲ್ಲಿ ಹೋಟ್ಲ್ ಹತ್ರ ಕೂತಿದ್ವಿ, ಪಾನಿಪುರಿ ತಿಂದ್ವಿ. ಊಟ ಅಂತೂ ಯಾರು ಮಾಡಿಲ್ಲ. ಏನು ಎಲ್ಲಾರನ್ನು ಎಬ್ಬಿಸ್ಕೊಂಡ್ ಬರ್ತಾರೆ ಪೊಲೀಸವ್ರು. ಎಲ್ಲಿ ಕೂರಕ್ಕೂ ಬಿಡ್ತಾ ಇಲ್ಲ, ಫುಲ್ ಕುಳ್ಯಾಕ ಕೊಡ್ತಾರೆ. ನೋಡಿ ಇಲ್ಲಿ ಪೊಲೀಸವ್ರು ಎಲ್ರು ಎದುರಿಸ್ತಾರೆ. ತೋರಿಸ್ತೀನಿ, ಜೂಮ್ ಮಾಡ್ತೀನಿ. ಕಾಣಿಸ್ತಾಯ್ತಾ? ಎಲ್ರಿಗೂ ಲಾಠಿ ಚಾರ್ಜು ಫುಲ್ಲು ನೈಟೆಲ್ಲ. ನಾನು ನಿಮಗೆ ಮೈಸೂರು ಕತೆ ಹೇಳೋಣ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನಮಗೆ ದೊಡ್ಡ ಕತೆ ಹಾಕ್ಬೋದೈತೆ. ಮೈಸೂರು ಕತೆ ಎಲ್ಲಿ ಹೇಳಕ್ ಹೋಗ್ಲಿ. ಸೊ ಬೆಳಗ್ಗೆ ಹೇಳ್ತೀನಿ ನಿಮಗೆಲ್ಲ ಮೈಸೂರು ಕತೆನ. ಯಾಕಂದರೆ ಇಷ್ಟೊತ್ತಿನ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟವ್ರೆ. ಅಷ್ಟು ನೀಟಾಗಿ ವ್ಲಾಗ್ ಕೂಡ ಬರೋಲ್ಲ. ಈಗಲೇ ಆಲ್ರೆಡಿ ಕ್ಯಾಮ್ರಾದಲ್ಲಿ ನಾಯ್ಸ್ ನೋಡ್ತಾ ಇರ್ತೀರ. ಬೆಳಕಿಲ್ಲದೆ, ಲೈಟಿಂಗ್ಸ್ ಇಲ್ಲದೆ ಫುಲ್ ಎಲ್ಲ ನಾಯ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಬೆಳಗ್ಗೆ ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ? ಗುಡ್ ಮಾರ್ನಿಂಗ್. ನಾವಿವಾಗ ಇನ್ನು ಮೈಸೂರಲ್ಲೇ ಇದ್ದೀವಿ. ನೈಟೆಲ್ಲ ರೈಲ್ವೆ ಸ್ಟೇಷನಲ್ಲಿ ಸ್ಟೇ ಮಾಡಿ ಪೊಲೀಸವರೆಲ್ಲೂ ಮಲಗಕ್ಕೆ ಬಿಡದೆ ಬೆಳಗ್ಗೆ ಚಿಕನ್ ಪಲಾವ್ ಮಟನ್ ಪಲಾವ್ ತಿನ್ನೋಣ ಅಂದ್ಬಿಟ್ಟು ಹೋಟೆಲ್ ಹನುಮಂತು ಹತ್ರ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇಷ್ಟೊತ್ತಿಗೆ ತೆಗ್ದಿರುತ್ತೋ ಇಲ್ವೋ ಅಂತ. ಟೈಮ್ ನೋಡಿದ್ರೆ 6 ಗಂಟೆ. ನಮ್ಮ ಹಿಂದಗಡೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಮುಂದಗಡೆ ಮಹೇಶ, ಪುಟ್ಟಿ ಮತ್ತು ನಮ್ಮ ನೀರು, ಇನ್ನೊಬ್ರು ಹೋಗ್ತಾವ್ರೆ. ಸೊ ನೋಡೋಣ. ಎಲ್ಲರೂ ಬೆಳಗ್ಗೆ ಹನುಮಂತು ಪಲಾವ್ ಸರಿಯಾಗಿ 2 ಗಂಟೆ ತಿನ್ಕೊಂಡು ಚೆನ್ನಾಗಿ ಹೊಟ್ಟೆ ಲೋಡ್ ಮಾಡ್ಕೊಂಡು ನಡೆಯೋಕ್ಕಂತೆ KSRTC ಬಸ್ ಸ್ಟ್ಯಾಂಡ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ಆಟೋ ಚಾಲಕ ಅಣ್ಣ. ನಿಮ್ಮ ಹೆಸರೇನು? ಶಫೀರ್. ನಮ್ಮ ಶಫೀರ್ ಅಣ್ಣ ಮಸ್ತಾಗಿ ಹೊಡಿತಾವ್ರೆ ಆಟೋನ. ನೆಕ್ಸ್ಟ್ ಇವಾಗ ಹಿಂಗೆ ಸೀರೋಟ ಹೊಡಿತಾರೆ ನೋಡಿ. ನಿಮಗೆ ಎಷ್ಟು ಮಾಡ್ತೀರಣ್ಣ ಬಾಡಿಗೆ? ನಡ್ದಂಗೆ 1000 ಮಾಡಲ್ವ ನೀವು? ಅದೆಲ್ಲ ಅಂತೀರ ಎಲ್ಲ ಖರ್ಚು ಆಗ್ತದೆ. ಹಬ್ಬದ ಸೀಸನಲ್ಲಿ ಹೋಗೋದು ನೋಡಿ. ನಮ್ಮ ಆಟೋ ಚಾಲಕರಿಗೆ ತುಂಬ ಕಷ್ಟ. ಹಬ್ಬದ ಸೀಸನ್ ಇದ್ರೆ ಎಲ್ಲ ರೋಡು ಬ್ಲಾಕ್ ಮಾಡಿ 700 ರೂಪಾಯಿ ದುಡ್ಕೊಳ್ಳೋದು ಕಷ್ಟ ಆಗ್ಬಿಟ್ಟೈತೆ.
ದಸರಾ ಲೈಟಿಂಗ್ಸನ್ನು ನೋಡಿದ್ರಿ, ಬಟ್ ದಸರಾ ಬಗ್ಗೆ ತಿಳ್ಕೊಬೇಕಲ್ವಾ? ಸೊ ಯಾವಾಗ ಆಚರಣೆಗೆ ಬಂತು, ಯಾವ ರೀತಿ ಬರ್ತು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೇ ಬಿ ನಾನು ಈ ವಿಡಿಯೋ ಆಕಾಶಲ್ಲಿ ಮೇ ಬಿ ದಸರಾ ಮುಗ್ದಿರ್ಬೋದೇನಪ್ಪ, ಹೇಳೋಕ್ಕಾಗಲ್ಲ, ಯಾಕಂದರೆ ಎಡಿಟಿಂಗ್ ಸ್ವಲ್ಪ ಲೇಟ್ ಆಗ್ತಿದೆ. ಇವಾಗ ಟಾಪಿಕ್ಕಿಗೆ ಬರೋಣ. 15ನೇ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಈ ಹಬ್ಬನ ಮೊದಲು ಆಚರಣೆಗೆ ತರ್ತಾರೆ. ನವರಾತ್ರಿ ಹಬ್ಬ ಅಂತ ಅಂದ್ಬಿಟ್ಟು ಆಚರಣೆಗೆ ತರ್ತಾರೆ. ನಂತರ 1610ರಲ್ಲಿ ರಾಜ ಒಡೆಯರವರು ಈ ಹಬ್ಬನ ಶ್ರೀರಂಗಪಟ್ಟಣದಲ್ಲಿ 10 ದಿನಗಳ ಆಚರಣೆಗೆ ತರ್ತಾರೆ. ಸೊ ಕಾಲಗಳು ಕಳೆದಂತೆ, ದಿನಗಳು ಉರುಳದಂತೆ ಸಂಸ್ಥಾನಗಳು ಕೂಡ ಬದಲಾವಣೆ ಆಗ್ತವೆ. 1799ರಲ್ಲಿ 3ನೇ ಕೃಷ್ಣರಾಜ ಒಡೆಯರವರು ಈ ಹಬ್ಬನ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಆಗಿ ಆಚರಣೆಗೆ ತರ್ತಾರೆ. ಸೊ ಸರಿಸುಮಾರು ಇಲ್ಲ ಅಂದರೂ 600 ವರ್ಷಗಳ ಇತಿಹಾಸ ಇರೋವಂಥದ್ದು ನಮ್ಮ ನಾಡ ಹಬ್ಬ ದಸರಾ. ಎಲ್ಲರೂ ಇದಕ್ಕೆ ಗ್ರೇಟ್ಫುಲ್ ಆಗಿರೋಣ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.